ಅಂಕೋಲಾದಲ್ಲಿ ನಡೆದ ಕೇಣಿ ವಾಣಿಜ್ಯ ಬಂದರು ಯೋಜನೆಯ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಯೋಜನೆಯ ವಿರೋಧಿಗಳ ಆರ್ಭಟವೇ ಜೋರಾಗಿದ್ದು, ಅಭಿವೃದ್ಧಿಗೆ ಪೂರಕವಾದ ಸ್ಥಳೀಯರ ಅಭಿಪ್ರಾಯಕ್ಕೆ ಬೆಲೆಯೇ ಇಲ್ಲದಂತಾದ ಆರೋಪ ಕೇಳಿಬಂದಿದೆ. ಹೌದು, ಅಂಕೋಲಾದ ಕೇಣಿಯಲ್ಲಿ ಉದ್ದೇಶಿತ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಯೋಜನೆಯ ಬಗ್ಗೆ ಸ್ಥಳೀಯರ ಅಭಿಪ್ರಾಯ ಆಲಿಸಲು ಜಿಲ್ಲಾಡಳಿತವು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಹಕಾರದಲ್ಲಿ ಸಾರ್ವಜನಿಕ ಅಹವಾಲು ಸಭೆಯನ್ನ ಕರೆಯಲಾಗಿತ್ತು. ಸತ್ಯಾಗ್ರಹ ಸ್ಮಾರಕ ಭವನದಲ್ಲಿ ಆಗಸ್ಟ್ 22ರಂದು ನಡೆದ ಸಾರ್ವಜನಿಕ ಅಹವಾಲು ಆಲಿಕೆ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧಿಕಾರಿಯವರಿಗೆ ಯೋಜನೆಯ ವಿರುದ್ಧವೇ ಹಲವರು ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸುತ್ತಿರುವುದು ಕಂಡುಬಂತು. ರಾಜಕಾರಣಿಗಳು, ಕೆಲ ಸಾಮಾಜಿಕ ಹೋರಾಟಗಾರರು ಸೇರಿದಂತೆ ಕೆಲ ಗುತ್ತಿಗೆದಾರರು, ಉದ್ಯಮಿಗಳು ಮೀನುಗಾರರ ಜೀವನದ ಮೇಲೆ ಭಾರಿ ಕಳಕಳಿ ಇರುವ ಹಾಗೆ ಅಬ್ಬರಿಸಿದ ಪರಿ ನೋಡುಗರನ್ನೇ ಮೂಕ ವಿಸ್ಮಿತ ಮಾಡಿತ್ತು. ಕೇಣಿ ಜನರಿಗಿಂತಲೂ ಕಾರವಾರ, ಸಿರ್ಸಿ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಕೆಲ ಬುದ್ಧಿಜೀವಿಗಳ ಭಾಷಣವನ್ನ ಕೇಣಿಯ ಜನರು ಕೇಳಿ ಬಂದರು ಯೋಜನೆಯಲ್ಲಿ ಇಷ್ಟೆಲ್ಲ ಇದೆಯಾ ಎಂದು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವ ರೀತಿಯಲ್ಲಿ ಅವರೆಲ್ಲರ ಭಾಷಣ ಇತ್ತು. 2 ದಶಕಗಳ ಹಿಂದೆ ಕರಾವಳಿ ಮತ್ತು ಮಲೆನಾಡಿನ ಸಂಪರ್ಕ ಕೊಂಡಿಯಾಗಬೇಕಿದ್ದ ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಯೋಜನೆಯನ್ನೇ ಕೈತಪ್ಪಿಸಿ ಈ ಜಿಲ್ಲೆಯ ಆರ್ಥಿಕತೆಗೆ ದೊಡ್ಡ ಹೊಡೆತ ನೀಡಿ ಹೈಕೋರ್ಟ್ನಿಂದಲೂ ಚೀಮಾರಿ ಹಾಕಿಸಿಕೊಂಡ ಕೆಲ ಹೋರಾಟಗಾರರು ಕೂಡ ಈ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಪ್ರತ್ಯಕ್ಷವಾಗಿ ಮತ್ತೆ ಬಂದರು ಯೋಜನೆಯ ವಿರುದ್ಧ ವಿರೋಧದ ಅಲೆಯನ್ನೇ ಎಬ್ಬಿಸುತ್ತಿರುವುದು ಕಂಡುಬಂತು. ಈ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುವ ಉದ್ದೇಶದಿಂದ ಅಂಕೋಲಾ, ಕಾರವಾರ ತಾಲೂಕಿನ ಗ್ರಾಮೀಣ ಭಾಗದ ಜನರನ್ನು ಕೂಡ ಹಲವಾರು ಬಾಡಿಗೆ ವಾಹನಗಳ ಮೇಲೆ ಕರೆತಂದು ಅವರಿಗೆ ಊಟ, ಉಪಚಾರದ ವ್ಯವಸ್ಥೆ ಮಾಡಿ ಸಾವಿರಾರು ಜನರು ಸೇರುವಂತೆ ಮಾಬ್ ಕ್ರಿಯೇಟ್ ಮಾಡಿರುವುದನ್ನ ಗಮನಿಸಿದರೆ ಈ ವಿರೋಧದ ಹಿಂದೆ ಕೆಲ ಪ್ರಭಾವಿಗಳ ಕಾಂಚಾಣ ಕೂಡ ಕೆಲಸ ಮಾಡಿದಂತೆ ಮೇಲ್ನೋಟಕ್ಕೆ ಕಂಡುಬಂತು. ಯಾವುದೇ ಸರ್ಕಾರ ಒಂದು ಯೋಜನೆ ರೂಪಿಸಿದರೆ ಆ ಭಾಗದ ಅಭಿವೃದ್ಧಿ, ಉದ್ಯೋಗಾವಕಾಶದ ಜೊತೆಗೆ ಮೂಲ ಸೌಕರ್ಯಗಳನ್ನ ಕಲ್ಪಿಸುವ ಉದ್ದೇಶ ಹೊಂದಿರುತ್ತದೆ. ಆದರೆ ಈ ಯೋಜನೆಯಿಂದ ಸ್ಥಳೀಯರು ತಮ್ಮ ಸಂಪೂರ್ಣ ಬದುಕನ್ನೇ ಕಳೆದುಕೊಳ್ಳುತ್ತಾರೆಂಬ ಅರ್ಧ ಸತ್ಯವನ್ನೇ ಪೂರ್ಣ ಸತ್ಯದಂತೆ ಬಿಂಬಿಸುವ ಪ್ರಯತ್ನಗಳು ನಡೆದಿರುವಂತೆ ಭಾಸವಾಯಿತು. ಬಂದರು ಯೋಜನೆಯ ಪರಧ್ವನಿ ಎತ್ತಲು ಬಂದ ಹಲವು ಸ್ಥಳೀಯರು ವಿರೋಧದ ಅಲೆಗೆ ತಂಡ ಹೊಡೆದು ಮೂಕ ಪ್ರೇಕ್ಷಕರಂತೆ ನೋಡುವಂತಾಯಿತು. ಅಲ್ಲದೆ ಯೋಜನೆಯ ಪರ ತಮ್ಮ ಅಹವಾಲು ಸಲ್ಲಿಸಲು ಬಂದ ಜನರಿಗೂ ಅಲ್ಲಿಂದ ಬೆದರಿಸಿ ಓಡಿಸಿರುವ ಆರೋಪಗಳು ಕೇಳಿಬಂದವು. ಈ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಗ್ರೀನ್ ಇಂಡಿಯಾ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಬಿ.ವಿ. ಮಹೇಂದ್ರ ಕುಮಾರ್, ಜಿಲ್ಲಾ ಕುಣಬಿ ಸಮಾಜದ ಅಧ್ಯಕ್ಷ ಸುಭಾಸ್ ಗೌಡ, ಡಮಾಮಿ ಸಿದ್ದಿ ಮಹಿಳೆಯರ ಸಮಗ್ರ ಅಭಿವೃದ್ಧಿಯ ಸಂಸ್ಥೆಯ ಜೂಲಿಯಾನ್ ಫರ್ನಾಂಡಿಸ್ ಸೇರಿದಂತೆ ಇತರರು ಸುದ್ದಿಗೋಷ್ಠಿಯಲ್ಲಿ ಹೇಳಿರುವ ವಿಚಾರಗಳೇ ಸಾಕ್ಷಿಯಾಗುವಂತಾಯಿತು. ಅಹವಾಲು ಸಭೆಯಲ್ಲಿ ತಮಗಾದ ಕೆಟ್ಟ ಅನುಭವವನ್ನ ಹಂಚಿಕೊಂಡು ಅಹವಾಲು ಸಲ್ಲಿಕೆಯ ಅವಕಾಶವೇ ನೀಡದೆ ನಮ್ಮನ್ನು ಅಲ್ಲಿಂದ ಓಡಿಸಿರುವ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವುದು ಬೇಸರಕ್ಕೆ ಕಾರಣವಾಗಿದೆ. ಈ ಮೂಲಕ ಕೇಣಿ ಬಂದರು ಯೋಜನೆ ಸಂಬಂಧ ಕರೆಯಲಾದ ಸಾರ್ವಜನಿಕ ಅಹವಾಲು ಸಭೆ ಕೇವಲ ಯೋಜನೆಯ ವಿರೋಧಿಗಳ ಆರ್ಭಟಕ್ಕೆ ವೇದಿಕೆಯಾಯಿತೇ ಹೊರತು ಯೋಜನೆಗೆ ಪೂರಕವಾದ ಅಂಶಗಳ ಬಗ್ಗೆ ಚರ್ಚೆಯೂ ನಡೆದಿಲ್ಲ. ಯೋಜನೆಯ ಪರವಿದ್ದವರ ಸ್ಥಳೀಯರಿಗೆ ತಮ್ಮ ಅಭಿಪ್ರಾಯವನ್ನು ಮಂಡಿಸಲು ಅವಕಾಶವೂ ದೊರೆತಿಲ್ಲ ಎಂಬ ಆಪಾದನೆಯ ಕೂಗು ಗಟ್ಟಿಯಾಗಿ ಕೇಳಿಬರುವಂತಾಗಿದೆ. ಇನ್ನು ಈ ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೇ ಯೋಜನೆ ಬಂದರೂ ಅದನ್ನು ವಿರೋಧಿಸುವ ಒಂದಿಷ್ಟು ಜನರ ಗುಂಪೊಂದು ಹುಟ್ಟಿಕೊಳ್ಳುವುದು ಸಹಜ ಎಂಬಂತಾಗಿದೆ. ಸ್ಥಳೀಯರ ಬೇಡಿಕೆಗೂ ಬೆಲೆ ಕೊಡದೆ ಹೋರಾಟ ನಡೆಸುವ ಮನಸ್ಥಿತಿ ಕೆಲ ಪ್ರಭಾವಿ ಜನರಿಂದಲೇ ಈ ಜಿಲ್ಲೆ ಅಭಿವೃದ್ಧಿಯಿಂದ ಹಿಂದುಳಿದಿದೆ ಎಂದರೆ ತಪ್ಪಾಗಲಾರದು. ಪಕ್ಕದ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಲಿಸಿದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿಯಲ್ಲಿ ತೀರಾ ಹಿಂದುಳಿದಿದೆ ಎಂದು ಬೊಬ್ಬೆ ಹಾಕುವ ಕೆಲ ಸಾಮಾಜಿಕ ಹೋರಾಟಗಾರರ ಅರ್ಥವಿಲ್ಲದ ಇಂಥ ಹೋರಾಟದಿಂದಲೇ ಈ ಜಿಲ್ಲೆ ಹಿಂದುಳಿಯುವಂತಾಗಿದೆ. ಯಾವುದೇ ಯೋಜನೆ ಬಂದರೂ ವಿರೋಧದ ಹೆಸರಿನಲ್ಲಿ ಒಂದಿಷ್ಟು ಸ್ಥಳೀಯರ ತಲೆಯಲ್ಲಿ ಅಂತೆ ಕಂತೆಗಳ ಸುಳ್ಳಿನ ಭೂತವನ್ನೇ ತೋರಿಸಿ ಜೀವನವೇ ನಾಶವಾಗುತ್ತದೆ ಎಂದು ಭಯ ಹುಟ್ಟಿಸಲಾಗುತ್ತದೆ. ಅಂಥದ್ದೇ ಸ್ಥಿತಿ ಈಗ ಕೇಣಿಯಲ್ಲೂ ನಿರ್ಮಾಣವಾದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿವೆ. ಇನ್ನು ಜನಪ್ರತಿನಿಧಿಗಳು ಮತ್ತು ರಾಜಕಾರಣಿಗಳ ವರಸೆಯೇ ಬೇರೆಯಾಗಿದೆ. ಅವರ ಪಕ್ಷದ ಸರ್ಕಾರದ ಯೋಜನೆ ಬಂದಾಗ ವಿರೋಧ ಪಕ್ಷದ ಜನಪ್ರತಿನಿಧಿಗಳು ವಿರೋಧ ಮಾಡುತ್ತಾರೆ. ವಿರೋಧ ಪಕ್ಷದ ಸರ್ಕಾರ ಬಂದಾಗ ಈ ಪಕ್ಷದವರು ವಿರೋಧ ಸೃಷ್ಟಿ ಮಾಡುವ ಈ ಕಾಂಚಾಣನ ಡೊಂಬರಾಟಕ್ಕೆ ಸ್ಥಳೀಯ ಜನರು ಮಂಗಗಳಾಗುವಂತಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ಯಾಕೆಂದರೆ ಜಿಲ್ಲೆಯಲ್ಲಿ ಪ್ರಸ್ತಾಪಿಸಿರುವ ಕಾರವಾರ ವಾಣಿಜ್ಯ ಬಂದರು ವಿಸ್ತರಣೆ ಯೋಜನೆ, ಹೊನ್ನಾವರದ ಟೊಂಕಾದಲ್ಲಿ ಉದ್ದೇಶಿಸಲಾದ ಬಂದರು ಯೋಜನೆ, ಈಗ ಕೇಣಿಯ ಬಂದರು ಯೋಜನೆಗಳ ವಿರೋಧದ ಹೋರಾಟದಿಂದ ಇಡೀ ಜಿಲ್ಲೆಯನ್ನೇ ಅಭಿವೃದ್ಧಿಯಿಂದ ವಂಚಿತವನ್ನಾಗಿಸುತ್ತದೆ ಎಂಬ ಮಾತು ಈಗ ಚರ್ಚೆಗೆ ಗ್ರಾಸವಾಗುವಂತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಯಲ್ಲಿ ಮಾತ್ರವಲ್ಲ, ಅಲ್ಲಿನ ಜನರ ಅಭಿವೃದ್ಧಿಶೀಲ ಚಿಂತನೆಯ ಬಗ್ಗೆಯೂ ಪ್ರಶಂಸಿಸಲೇಬೇಕಾಗಿದೆ. ಅಲ್ಲಿನ ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಗಣ್ಯರು ಮತ್ತು ಜನರು ಕೂಡ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವ ಅವರ ಮನೋಭಾವವೇ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಗತಿಯಲ್ಲಿ ನಮ್ಮ ಜಿಲ್ಲೆಗಿಂತ 10 ಪಟ್ಟು ಮುಂದೆ ಹೋಗುವಂತಾಗಿದೆ. ಹೆದ್ದಾರಿ, ಬಂದರುಗಳು, ಕೈಗಾರಿಕೆಗಳು ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ನಮ್ಮ ರಾಜ್ಯಕ್ಕೆ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಯುವಂತಾಗಿದೆ.
ಇದಕ್ಕೆಲ್ಲ ಅಲ್ಲಿನ ಜನರ ಅಭಿವೃದ್ಧಿಶೀಲ ಚಿಂತನೆಯೇ ಕಾರಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ಕಾಣದ ಜಿಲ್ಲೆಯಾಗಿ ಉಳಿಯಲು ನಾವು ಬಾವಿಯಲ್ಲಿರುವ ಕಪ್ಪಿಯಾಗಿ ಜೀವನ ನಡೆಸುತ್ತಿರುವುದೇ ಕಾರಣ ಎಂದರೆ ತಪ್ಪಾಗಲಾರದು. ನಮ್ಮ ಜಿಲ್ಲೆಗೆ ಯಾವುದೇ ಯೋಜನೆ ಬಂದರೆ ಅದನ್ನ ವಿರೋಧಿಸುವ ಬದಲು ಅದರಿಂದಾಗುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮಾರ್ಗವನ್ನ ಹುಡುಕುವ ಬದಲು ಯೋಜನೆಯನ್ನೇ ಬೇಡ ಎಂದು ವಿರೋಧಿಸುವುದು ಸರಿಯಾದ ಕ್ರಮವಲ್ಲ ಎಂಬುದು ಹಲವು ಪ್ರಜ್ಞಾವಂತ ನಾಗರಿಕರ ಅಭಿಮತವಾಗಿದೆ. ಅಭಿವೃದ್ಧಿಯ ಜೊತೆಗೆ ಜನರ ಜೀವನ ಮಟ್ಟವನ್ನ ಉತ್ತಮಗೊಳಿಸಲು ಬೇಕಾದ ಕ್ರಮಗಳನ್ನು ಕೈಗೊಂಡು ಬಂದರ್ ಯೋಜನೆಯನ್ನ ಅನುಷ್ಠಾನಗೊಳಿಸಲು ಜಿಲ್ಲಾಡಳಿತ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕೆಂಬ ಆಗ್ರಹವೂ ಕೂಡ ಜನರಿಂದ ವ್ಯಕ್ತವಾಗಿದೆ. ಈ ಬಗ್ಗೆ ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ಳುತ್ತದೆ ಎಂಬುದರ ಬಗ್ಗೆ ಬಂದರ್ ಯೋಜನೆಯ ಅನುಷ್ಠಾನ ನಿಂತಿದೆ. ಅಭಿವೃದ್ಧಿಯಲ್ಲಿ ಉತ್ತರ ಕನ್ನಡದ ಜಿಲ್ಲೆಯಾಗಿ ಉತ್ತರ ಕನ್ನಡ ಉಳಿಯುತ್ತದೆಯೋ ಅಥವಾ ಹೊಸ ಅಭಿವೃದ್ಧಿ ಚಿಂತನೆಯೊಂದಿಗೆ ಸರ್ವತೋಮುಖ ಪ್ರಗತಿಗೆ ಮಾರ್ಗ ರೂಪಿಸಿಕೊಳ್ಳುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.